Yes, dear. Hi, my dear students. I am Raghavendra Achar H G, working in Government PU College, Chopura, Madduru. Today, I am going to teach you physics, session number 9. And in that one, I have selected a topic called mechanical properties of matter. That includes solids and fluids. And this is the Karnataka CET free online classes. Okay. So first question, let's see the first question. Solids which break above the elastic limit are called, from basics we can say they are nothing but brittle material. They will break easily. Easiಯಾಗಿ break ಆಗ್ಬಿಡ್ತವೆ after elastic limit. ಅವಕ್ಕೆ elasticity ಇರೋದಿಲ್ಲ ಅಂತ ಅರ್ಥ ಇದರ ಮೀನಿಂಗ್. ಇನ್ನು ಎರಡನೇ ಕ್ವಶನ್, a uniform rod of mass m, length L, area of cross section A, and Young's modulus Y hangs from the ceiling. Its elongation and its own weight will be. ಸೊ ಅದು ಯೂನಿಫಾರ್ಮ್ ರಾಡ್ ಆದ್ರಿಂದ ಅದಕ್ಕೆ ಮಾಸ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಈಗ ನೋಡಿ, ಈಗ ನಾನು ಈ ರಾಡ್ ಅನ್ನ ಬರ್ಕೊಳ್ತೀನಿ. ಇಷ್ಟಿದೆ ರಾಡ್ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ಒಂದು ಸ್ಮಾಲ್ ಸೆಕ್ಷನ್ ಅನ್ನ ತಗೊಳ್ತೀನಿ. ಆ ಸೆಕ್ಷನ್ dx ಅಂತ ಹೇಳ್ತೇನೆ. ಓಕೆ, ದಿಸ್ dx ಈಸ್ ಅಟ್ ಎ ಡಿಸ್ಟೆನ್ಸ್ x ಫ್ರಮ್ ದ ಎಂಡ್ ಲೋವರ್ ಎಂಡ್ ಬಿ ಅಂತ ಹೇಳ್ತೇನೆ. ಓಕೆ ಓಕೆ, ಎಂಡ್ ಎ ಅಲ್ಲಿ ಮೇಲಿದೆ, ಎಂಡ್ ಬಿ ಕೆಳಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಇದರಲ್ಲಿ ಈ ಸೆಕ್ಷನ್ ಅಲ್ಲಿ ವಾಟ್ ಇಸ್ ದ ವೆಯ್ಟ್ ಆಫ್ ದಿಸ್ ಪೋರ್ಷನ್ ಎಕ್ಸ್. ಸೊ ಈ ಪೋರ್ಷನ್ ಎಕ್ಸ್ ಇಂದ ಈ ಡಿ ಎಕ್ಸ್ ಎಲಾಂಗೇಶನ್ ಆಗಿದೆ. ಓಕೆ, ಸೊ ವಾಟ್ ಇಸ್ ದಟ್ ಎಲಾಂಗೇಶನ್? ಫಸ್ಟ್ ಅದು ತಿಳ್ಕೊಂಡ್ರೆ ಅದನ್ನ ನಾವು ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ವಾಟ್ ಇಸ್ ಎಲಾಂಗೇಶನ್ ಅಂಡರ್ ಇಟ್ಸ್ ಓನ್ ವೆಯ್ಟ್ ನಮಗೆ ಸಿಕ್ಕೋಗುತ್ತೆ. ಸೊ ವಾಟ್ ಇಸ್ ದ ವೆಯ್ಟ್ ಆಫ್ ದಿ ಬಾರ್ ಫಾರ್ ಎ ಲೆಂತ್ ಎಕ್ಸ್? ವಾಟ್ ಇಸ್ ದ ವೆಯ್ಟ್ ಆಫ್ ದಿ ಬಾರ್ ಆಫ್ ಎ ಲೆಂತ್ ಎಕ್ಸ್? ಸೊ ದಟ್ ಈಸ್ ಗಿವನ್ ಬೈ W is equal to mg by L into x ಆಗುತ್ತೆ. That is one. Then next we know that Young's modulus is given by FL by A into delta L. ಇದು ಫಾರ್ಮುಲಾ ನಮಗೆ ಗೊತ್ತಿದೆ. ಸೊ ಇದರ ಪ್ರಕಾರ what is the elongation? Delta L is given by, we can write it as delta L is equal to FL by A into Y ಅಂತ ಬರೀತಾನೆ. A into Y. ಈಗ what is the elongation? What is the elongation in the section dx? ಸೊ ಹಾಗಾದ್ರೆ dx ನಲ್ಲಿ ಎಷ್ಟು ಎಲಾಂಗೇಶನ್ ಆಯ್ತು ಅಂತ ನೋಡಬೇಕು ಅಂದ್ರೆ ನೋಡಿ, ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು W, that is the force acting now. It's a weight itself is the force acting on the rod now. So W into dx, that is the length, that's what the section we have considered, divided by ay ಅಂತ ಹೇಳ್ತೀವಿ. And that W ನಮ್ಗೆ ಆಲ್ರೆಡಿ ಗೊತ್ತಿದೆ ನಮಗೆ. ಸೊ W ಅಂದ್ರೆ ಏನು, ಇಲ್ಲಿ ಆಲ್ರೆಡಿ ಬರ್ಕೊಂಡಿದೀವಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. mgx by L ಆಗುತ್ತೆ. ಓಕೆ, ಸೊ mgx by L ಇದೆ W ಅಂದ್ರೆ. ಇನ್ನು dx ಇದೆ ಡಿವೈಡೆಡ್ ಬೈ ay ಆಯ್ತು. ಇದನ್ನು ನಾವು ಇಂಟಿಗ್ರೇಟ್ ಮಾಡ್ಬೇಕು ಈಗ. ಸೊ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಫ್ರಮ್ ಎಕ್ಸ್ ಇಸ್ ಈಕ್ವಲ್ ಟು 0 to x is equal to L ಅಂತ ಮಾಡ್ಕೊಂಡ್ರೆ, ಫ್ರಮ್ ದ ಬಿಟ್ವೀನ್ ದ ಲಿಮಿಟ್ಸ್ 0 to L ಮಾಡಿದ್ರೆ ನಮಗೆ ಆನ್ಸರ್ ಬಂದು ಹೋಗುತ್ತೆ. ನೋಡಿ, ಅದನ್ನ ನಾನು ಈ ಲೆಫ್ಟ್ ಪೋರ್ಷನ್ ಅಲ್ಲಿ ಮಾಡ್ತಾ ಇದ್ದೇನೆ. ಸೊ ದಟ್ ಡೆಲ್ಟಾ ಎಲ್ ಈಸ್ ಗಿವನ್ ಬೈ ಇಂಟಿಗ್ರೇಟಿಂಗ್ ದಿಸ್ ಹೋಲ್ ಪಾರ್ಟ್. ಸೊ ಅದನ್ನ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಅಲ್ಲಿ ನಾನೇನ್ ಮಾಡ್ತೀನಿ, mg by LAY ಅನ್ನ ಕಾಮನ್ ತೆಗಿತೀನಿ, ಐ ಮೀನ್ ಆಚೆ ತೆಗಿತೀನಿ, ಬಿಕಾಸ್ ಇಟ್ಸ್ ಎ ಕಾನ್ಸ್ಟೆಂಟ್. ಸೊ mg by LAY ಅನ್ನ ಆಚೆ ತೆಗಿತೇನೆ. ಸೊ ನೋಡಿ, mg ಡಿವೈಡೆಡ್ ಬೈ LAY ಅನ್ನ ಆಚೆ ತೆಗೆದು ಜಸ್ಟ್ ಇಂಟಿಗ್ರೇಷನ್ ಫ್ರಮ್ 0 to L ನಾನು ಇಂಟಿಗ್ರೇಟ್ ಮಾಡ್ತೀನಿ. ದಟ್ ಈಸ್ ಉಳಿದಿದ್ದೇನು, ನನಗೆ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಾಗುತ್ತೆ. ಸೊ ಡಿ ಎಕ್ಸ್ ಅನ್ನು ಮಾಡಬೇಕು. ಸೊ ಎಕ್ಸ್ ಅನ್ನ ನಾವು ಇಂಟಿಗ್ರೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಮಾಡಿದ್ರೆ, ಸೊ ನಮಗೆ ಎಕ್ಸ್ ಸ್ಕ್ವೇರ್ ಬೈ 2 ಇಸ್ ದಿ ಆನ್ಸರ್. ಸೊ ಆಗ ನಮಗೆ mg ಡಿವೈಡೆಡ್ ಬೈ LAY into x square by 2 ಆಗುತ್ತೆ. And after applying the limits, I can straight away write L square by 2. ಸೊ ಇಲ್ಲಿ ಒಂದು L ಕ್ಯಾನ್ಸಲ್ ಆದರೆ ಇನ್ನು ನಮ್ಗೆ ಉಳಿಯೋದು mgl by 2ay. mgl by 2ay ಅಂದರೆ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಸೊ ಇದರಲ್ಲಿ ಸ್ಟೆಪ್ಸ್ ಫಾಲೋ ಮಾಡಿ. dx is the section what I have considered.
which is at a distance x from the lower end. So lower end part ಎಷ್ಟು weight ಬರುತ್ತೆ mg x by l ಆಗುತ್ತೆ. ಇನ್ನು by using the Young's modulus expression ಯೂಸ್ ಮಾಡಿಕೊಂಡು elongation ಅನ್ನು ಕಂಡುಹಿಡ್ಕೊಳ್ತೀವಿ in terms of w. ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ between 0 to l we will get the final answer as mgl by 2ay. Then question number 3, the area of cross section of steel wire is 0.1 centimeter square and Young's modulus of steel is 2 into 10 power 11 Newton per meter square. The force required to stretch by 0.1% of its length is. So what is the force required to stretch by 0.1% of its length? ಎಷ್ಟು ಫೋರ್ಸ್ ಬೇಕು ಅದನ್ನ 0.1% ಆಫ್ ಇಟ್ಸ್ ಲೆಂತ್ ಇಂದ ಅದು ಸ್ಟ್ರೆಚ್ ಮಾಡೋದಕ್ಕೆ ಅಂದ್ರೆ ಅದರ ಅರ್ಥ ಡೆಲ್ಟಾ ಎಲ್ ಬೈ ಎಲ್ ಈಸ್ 0.1% ಅಂತ ಅರ್ಥ ಅವ್ರು ಕೊಟ್ಟರು. 0.1% ಫಾರ್ ಎವ್ರಿ 100 ಅಂತ ತಗೊಂಡ್ರೆ 0.1 by 100 ಅಂತ ಆಗುತ್ತೆ. 0.1 by 100 ಅದರ ಅರ್ಥ 10 power minus 3 ಅಂತ ಬರ್ಕೊಳ್ತೀನಿ ಈಸಿಯಾಗಿ. ಓಕೆ, ಇನ್ನು ನೆಕ್ಸ್ಟ್ ನಮಗೆ ಇದು ಫಾರ್ಮುಲಾ ಗೊತ್ತಿದೆ, ಈಗಷ್ಟು ಯೂಸ್ ಮಾಡಿದ್ವಿ. y is equal to fl by a into delta l. ನಮಗೆ ಡೆಲ್ಟಾ ಎಲ್ ಬೈ ಎಲ್ ಕೊಟ್ಟಿದ್ದಾರೆ. ನಮ್ಗೆ ಏನ್ ಬೇಕಾಗಿರೋದು ಈಗ ಫೋರ್ಸ್ ರಿಕ್ವೈರ್ಡ್. ನೋಡಿ ಈ ಫೋರ್ಸ್ ನಮಗೆ ಬೇಕಾಗಿರೋದು. ಸೊ ಫೋರ್ಸ್ಗೆ ಈಕ್ವೇಟ್ ಮಾಡ್ಕೊಳ್ತೇನೆ. ಎಫ್ ಇಸ್ ಈಕ್ವಲ್ ಟು y ಇಂಟು ಎ ಇಂಟು ಡೆಲ್ಟಾ ಎಲ್ ಬೈ ಎಲ್ ಆಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ. ಸೊ y ಕೊಟ್ಟಿದ್ದಾರೆ ನಮಗೆ ಎಷ್ಟು 2 ಇಂಟು 10 power 11 ಇದೆ ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ 0.1 ಸೆಂಟಿಮೀಟರ್ ಸ್ಕ್ವೇರ್. ಸೆಂಟಿ ಅಂದ್ರೆ 10 power minus 2 ಇಂಟು 10 power minus 2 ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಮಾಡಬೇಕಾಗುತ್ತೆ. ಸೊ ಆಗ 10 power minus 4 ಆಯ್ತು ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರೆ ಅದನ್ನ ಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡಿದ್ದೇನೆ. ಡೆಲ್ಟಾ ಎಲ್ ಬೈ ಎಲ್ ಎಷ್ಟು 10 power minus 3 ಆಗುತ್ತೆ. ನೋಡಿ ಇಲ್ಲಿ 0.1 ಅನ್ನ 10 power minus 1 ಅಂತ ನಾನು ಕನ್ಸಿಡರ್ ಮಾಡ್ಕೊಂಡ್ರೆ ಆಗ 4 1 5 3 8. ಸೊ 11ರಲ್ಲಿ 8 ಹೋದ್ರೆ 3 ಅಂದ್ರೆ 2 ಇಂಟು 10 power 3. ಅದರ ಅರ್ಥ ಏನು 2000 ನ್ಯೂಟನ್. ಸೊ ಡೈರೆಕ್ಟ್ ಆಗಿ ಬಂದು ಹೋಗುತ್ತೆ ನಿಮಗೆ. ಸೊ ದಟ್ ಈಸ್ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ನಂಬರ್ 4 ಗೆ ಬರೋಣ. ದ ಪ್ರೆಷರ್ at the bottom of a tank containing a liquid does not depend on. ಒಂದು ಲಿಕ್ವಿಡ್ ಯಾವುದೇ ಒಂದು ಟ್ಯಾಂಕ್ ನಲ್ಲಿ ಲಿಕ್ವಿಡ್ ಪ್ರೆಷರ್ ಅಟ್ ದಿ ಬಾಟಮ್ ಏನಾಗುತ್ತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ವಾಟ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಲಿಕ್ವಿಡ್ ಕಾಲಮ್ P is equal to rho g h. ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಏರಿಯಾ ಆಫ್ ಬಾಟಮ್ ಆಫ್ ದಿ ಕಂಟೈನರ್. ಇಲ್ಲೇ ನಮ್ಗೆ ಅರ್ಥವಾಗ ಹೋಗುತ್ತೆ. ಬೇಕೆಂದ್ರೆ ನೋಡಿ ಆಪ್ಷನ್ ಎ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಲ್ಲೇ ಇದೆಯಾ g. ದೆನ್ ಹೈಟ್ ಆಫ್ ದಿ ಲಿಕ್ವಿಡ್ ಕಾಲಮ್ ಇಟ್ ಡಿಪೆಂಡ್ಸ್ ಆನ್ h. ಅಂಡ್ ನೇಚರ್ ಆಫ್ ದಿ ಲಿಕ್ವಿಡ್ ಅಂದ್ರೆ ಡೆನ್ಸಿಟಿ ಆಫ್ ದಿ ಲಿಕ್ವಿಡ್ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಏರಿಯಾ ಆಫ್ ದಿ ಬಾಟಮ್ ಆಫ್ ದಿ ಸರ್ಫೇಸ್. ಇಟ್ಸ್ ಎ ಸ್ಟ್ರೈಟ್ ಬೇಸಿಕ್ ಕ್ವಶನ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡೋಣ. ಟು ವಾಟ್ ಡೆಪ್ತ್ ಮಸ್ಟ್ ಎ ರಬ್ಬರ್ ಬಾಲ್ be taken in deep sea so that its volume is decreased by 0.2%. ಸೊ ಎಷ್ಟು ಡೆಪ್ತಿಗೆ ತಗೊಂಡು ಹೋದಾಗ ಒಂದು ರಬ್ಬರ್ ಬಾಲ್ ಅನ್ನ ಒಂದು ಡೀಪ್ ಸಿ ನಲ್ಲಿ ಅದರ ಒಂದು ವಾಲ್ಯೂಮ್ 0.2% ಡಿಕ್ರೀಸ್ ಆಗುತ್ತೆ. ನೋಡಿ ಈಗಷ್ಟು ನಾವು ಯಂಗ್ಸ್ ಮಾಡ್ಯುಲಸ್ ಮೇಲೆ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ವರ್ಕೌಟ್ ಮಾಡಿದ್ವಲ್ಲ ಪ್ರಾಬ್ಲಮ್, ಅದೇ ಮೆಥಡ್ ಅಲ್ಲಿ ಫಾಲೋ ಮಾಡ್ತೀನಿ ನೋಡಿ. ಅಲ್ಲಿ ಡೆಲ್ಟಾ ಎಲ್ ಬೈ ಎಲ್ ಅಂತ ತಗೊಂಡೆ, ಯಾಕಂದ್ರೆ ಅಲ್ಲಿ ಸ್ಟ್ರೈನ್ ಲೆಂತ್ ಮೇಲೆ ಆಗ್ತಾ ಇತ್ತು. ಈಗ ಇಡೀ ವಾಲ್ಯೂಮ್ ಬಲ್ಕ್ ಸ್ಟ್ರೈನ್ ಆಗ್ತದೆ ಅಥವಾ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಆಗ್ತಾ ಇದೆ ಇಲ್ಲಿ. ಅಂದ್ರೆ ಡೆಲ್ಟಾ ಎಲ್ ಬೈ ಎಲ್ ಇಸ್ ಈಕ್ವಲ್ ಟು 0.2% ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ 2 ಇಂಟು 10 power minus 3 ಅಂತ ಬರ್ಕೊಳ್ತೀನಿ ನಾನು. ಏಕೆಂದ್ರೆ 0.2%, 0.2 ಡಿವೈಡೆಡ್ ಬೈ 100 ಅನ್ನ ಮಾಡಿದ್ರೆ ನಮಗೆ 2 ಇಂಟು 10 power minus 3 ಅಂತ ಈಸಿಯಾಗಿ ಬರ್ಕೊಳ್ಬಹುದು. ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಇದು ಈಸಿ ಆಗುತ್ತೆ ಈ ತರ ಬರ್ಕೊಂಡ್ರೆ. ಇನ್ನು ನಮಗೆ ಬಲ್ಕ್ ಮಾಡ್ಯುಲಸ್ ಫಾರ್ಮುಲಾ ಗೊತ್ತಿದೆ. ಬಿ ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಡೆಲ್ಟಾ ವಿ ಬೈ ವಿ ಇನ್ ಮ್ಯಾಗ್ನಿಟ್ಯೂಡ್. ನನಗೆ ಬೇಕಾಗಿರೋದೇನು ಟು ವಾಟ್ ಡೆಪ್ತ್ ಮಸ್ಟ್ ರಬ್ಬರ್ ಬಾಲ್ ಬಿ ಟೇಕನ್ ಅಂದ್ರೆ ಪ್ರೆಷರ್ ಬೇಕಾಗಿದೆ ಮೊದಲಿಗೆ. ಸೊ ಪಿ ಇಸ್ ಈಕ್ವಲ್ ಟು ಬಿ ಇಂಟು ಡೆಲ್ಟಾ ವಿ ಬೈ ವಿ ಆಗುತ್ತೆ. ಬಿ ನಮಗೆ ಕೊಟ್ಟಿದ್ದಾರೆ
9 into 10 power 8 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಅಂಡ್ ಡೆಲ್ಟಾ ವಿ ಬೈ ವಿ ಅವರೇ ಕೊಟ್ಟಿದ್ದಾರೆ ವ್ಯಾಲ್ಯೂ ಎಷ್ಟು 2 into 10 power -3 ಆಗುತ್ತೆ. ಸೊ ಅಂದ್ರೆ 9 2 18 ಆಯ್ತು, 8ರಲ್ಲಿ 3 ಹೋದ್ರೆ 5 ಅಂದ್ರೆ 18 into 10 power 5 ಇದು ಪ್ರೆಷರ್. So pressure exerted by a liquid is given by rho g h. ನನಗೆ ಬೇಕಾಗಿರೋದೇನು h. So h is equal to 18 into 10 power 5 divided by rho g. Rho ಅಂದ್ರೆ ಎಷ್ಟು 10 power 3 into g ಎಷ್ಟು 10 ಅಂದ್ರೆ ಡಿನಾಮಿನೇಟರ್ 10 power 4 ಇದೆ, ನ್ಯೂಮರೇಟರ್ 10 power 5 ಇದೆ. ಅಲ್ಲಿಗೆ ನಾವು ಡಿನಾಮಿನೇಟರ್ 10 power 4 ನ ಮೇಲೆ ಶಿಫ್ಟ್ ಮಾಡಿದ್ರೆ 10 power -4 ಆಯ್ತು. 5 - 4 1 ಅಂದ್ರೆ 80 into 10 ಉಳಿಯುತ್ತೆ ಅಷ್ಟೇ, ಅಂದ್ರೆ 180 ಮೀಟರ್. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಸೊ ನಿಮಗೆ ಎಕ್ಸಾಮ್ ನಲ್ಲಿ 0.2% ಕೊಡ್ತಾರೆ ಅಂತ ಹೇಳಕ್ಕಲ್ಲ, 0.1% ಅಂತ ಹೇಳ್ಬೋದು, ಅಥವಾ ನಿಮಗೆ ಬೇರೆ ಮೆಟೀರಿಯಲ್ ಅನ್ನು ಕೊಡ್ಬೋದು. ಅದಕ್ಕೆ ತಕ್ಕಂತೆ ನೀವು ಆಲ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಯು ನೀಡ್ ಟು ಫಾಲೋ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್. ದ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. With what minimum acceleration can a fireman slide down a rope whose breaking strength is 2/3 of its weight? ಈಗ ಸೇ ಒಂದು ರೋಪ್ ಅನ್ನ ಬರಿತಾನೆ, ಮೇಲೆ ರಿಜಿಡ್ ಸಪೋರ್ಟ್ ಇದೆ. ಈ ರೋಪ್ ಅಲ್ಲಿ ಈಗ ಫೈರ್ ಮ್ಯಾನ್ ಡಾಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೀನಿ. ಐ ಆಮ್ ರೈಟಿಂಗ್ ಫ್ರೀ ಬಾಡಿ ಡಯಾಗ್ರಾಮ್. ಇಲ್ಲಿ ಅವನ ವೆಯ್ಟು ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇದೆ. W is equal to mg ಅಂತ ಹೇಳ್ತೀವಿ. ಇದರ ಮೇಲೆ ಟೆನ್ಷನ್ ಇದೆ ಆ ರೋಪ್ ಮೇಲೆ. So the tension will be acting in upward direction and is accelerated downward. This is a net acceleration. ಅಲ್ಲಿಗೆ net force is acting on downwards. So net force ma is equal to mg ಜಾಸ್ತಿ ಇರಬೇಕು when compared to t. ಅದರಿಂದ mg minus t ಅಂತ ಬರೀತಾನೆ. mg minus t. ಇಲ್ಲಿ ಕೊಟ್ಟಿದ್ದಾರೆ whose breaking strength ಅಂದ್ರೆ tension is 1/3 ಅಥವಾ ಸಾರಿ 2/3 of his weight. So 2/3 of his weight ಅಂದ್ರೆ mg minus 2/3 of his weight mg ಆಗುತ್ತೆ. So 1 mg minus 2/3 mg. So 1 minus 2/3 ಅಂದ್ರೆ 1/3 ಆಗುತ್ತೆ, ಅಂದ್ರೆ mg by 3 ಆಯ್ತು. This is ma. So ma ಇಲ್ಲಿ ಆಕ್ಸಲರೇಷನ್ ಬೇಕು ಅಂದ್ರೆ mm ಕ್ಯಾನ್ಸಲ್ ಮಾಡ್ತೀನಿ. a is nothing but g by 3 ಅಂದ್ರೆ ಕ್ವಶನ್ ನಂಬರ್ 6 ಗೆ ಆಪ್ಷನ್ ಡಿ is correct answer. Okay, then next question ಅನ್ನು ನೋಡೋಣ. A boat carrying steel ball is floating on the surface of water in a tank. If the balls are thrown into the tank one by one, how will it affect the level of water? ಈಗ ನೋಡಿ, ಇದು ಒಂದು ಟ್ಯಾಂಕ್ ಅಲ್ಲಿ ಇಲ್ಲಿ ತನಕ ಈ ಹೈಟ್ ವರೆಗೂ ನೀರಿದೆ. ಬೋಟ್ ಕ್ಯಾರಿಂಗ್ ಸ್ಟೀಲ್ ಬಾಲ್ಸ್ ಫುಲ್ ಲೋಡ್ ಆಗಿದ್ದಾಗ ಏನಾಗುತ್ತೆ, ಬೋಟ್ ಲೆವೆಲ್ ಸ್ವಲ್ಪ ಕೆಳಗೆ ಇಳಿದಿರುತ್ತೆ, ಇಲ್ಲಿವರೆಗೂ ಉಳ್ಕೊಂಡಿರುತ್ತೆ. ಅಂದ್ರೆ ವಾಟರ್ ಲೆವೆಲ್ ರೈಸ್ ಆಗಿರುತ್ತೆ, ಅಂದ್ರೆ ಜಾಸ್ತಿ ವಾಲ್ಯೂಮ್ ಆಫ್ ವಾಟರ್ ಡಿಸ್ಪ್ಲೇಸ್ ಆಗಬೇಕಾಗತ್ತೆ ಆ ವೆಯ್ಟ್ ಅನ್ನು ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ. ಅದೇ ಆ ಬೋಟ್ ಅಲ್ಲಿರುವಂತ ಒಂದೊಂದೇ ಸ್ಟೀಲ್ ಬಾಲ್ಸ್ ಅನ್ನ ಕೆಳಗೆ ಹಾಕ್ತಾ ಇದ್ರೆ ಏನಾಗುತ್ತೆ, ವಾಲ್ಯೂಮ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದ್ರೆ ವಾಟರ್ ಲೆವೆಲ್ ಮೇಲ್ ಹೋಗುತ್ತೆ. ಅರ್ಥ ಆಗ್ತದ್ಯಾ? ಅಂದ್ರೆ ಮೇಲ್ ಹೋಗಿದ್ದು ವಾಟರ್ ಲೆವೆಲ್ ಮೇಲೆ ಹೋಗಿದ್ದು ಈಗ ಕೆಳಗಡೆ ಬರ್ತಾ ಇರುತ್ತೆ. ಅಂದ್ರೆ ಆಪ್ಷನ್ 7th ಕ್ವಶನ್ಗೆ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಇಟ್ ವಿಲ್ ಫಾಲ್. ಇಲ್ಲಿ ಕೇಳೋದವರು ವಾಟರ್ ಲೆವೆಲ್ ಏನಾಗುತ್ತೆ, ಫಸ್ಟ್ ಹೈಟ್ ಅಲ್ಲಿ ಇರುತ್ತೆ, ವಾಟರ್ ಲೆವೆಲ್ ರೈಸ್ ಆಗಿರುತ್ತೆ ಡ್ಯೂ ಟು ವೆಯ್ಟ್ ಆಫ್ ದಿ ಬೋಟ್ ಇಂದ. ಆ ಬೋಟ್ ವೆಯ್ಟ್ ಕಡಿಮೆ ಆದಂಗೆ ಏನಾಗುತ್ತೆ, ವಾಟರ್ ಲೆವೆಲ್ ಡೌನ್ ಆಗುತ್ತೆ, ಯಾಕಂದ್ರೆ ವಾಲ್ಯೂಮ್ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ಡ್ ವಿಲ್ ಬಿ ಲೆಸ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಇದನ್ನ ಫಿಸಿಕ್ಸ್ ಕಾಮನ್ ಸೆನ್ಸ್ ಮೇಲೆ ಇದನ್ನು ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಓಕೆ, ದೆನ್ ಕ್ವಶನ್ ನಂಬರ್ 8 ಅನ್ನು ನೋಡೋಣ. ವೆನ್ ಎ ಲಾರ್ಜ್ ಬಬಲ್ ರೈಸಸ್ ಫ್ರಮ್ ದಿ ಬಾಟಮ್ ಆಫ್ ಅ ಲೇಕ್ ಟು ದ ಸರ್ಫೇಸ್, ಇಟ್ಸ್ ರೇಡಿಯಸ್ ಡಬಲ್ಸ್. ಇಫ್ ದಿ ಅಟ್ಮಾಸ್ಫಿರಿಕ್ ಪ್ರೆಷರ್ ಈಸ್ ಈಕ್ವಲ್ ಟು ದಟ್ ಆಫ್ ಕಾಲಮ್ ಆಫ್ ವಾಟರ್ height h, then the depth of lake is. What is the depth of lake? ಅಂದ್ರೆ ಒಂದು ಲಾರ್ಜ್ ಬಬಲ್ ಇದೆ ಅಥವಾ ಒಂದು ಸ್ಮಾಲ್ ಏರ್ ಬಬಲ್ ಇದೆ, ರೈಸಸ್ ಫ್ರಮ್ ಬಾಟಮ್ ಆಫ್ ಎ ಲೇಕ್ ಟು ಇಟ್ಸ್ ಸರ್ಫೇಸ್. ಸೊ ಬಾಟಮ್ ಇಂದ ಸರ್ಫೇಸ್ಗೆ ರೈಸ್ ಆಗ್ತಾ ಇದೆ ನೀರಲ್ಲಿ.
ರೇಡಿಯಸ್ ಏನಾಗ್ತದೆ, ಬಾಟಮ್ ಅಲ್ಲಿ ಇದ್ದಾಗ ಆರ್ ಇದ್ದಿದ್ದು ಸರ್ಫೇಸಿಗೆ ಬಂದಾಗ 2r ಆಯ್ತು, ರೇಡಿಯಸ್ ಡಬಲ್ ಆಯ್ತು. ಹಾಗಿದ್ಮೇಲೆ ಇಫ್ ದಿ ಅಟ್ಮಾಸ್ಫಿಯರ್ ಪ್ರೆಷರ್ is equal to that of column of water height h ಆದರೆ then what is the depth of lake? So depth of lake ಅಥವಾ what is the pressure at the bottom of the lake ಅಂತ ಬೇಕಾದ್ರೂ ಕೇಳಬಹುದು. ಸೊ ಇದಕ್ಕೆ ನೋಡಿ ಇಲ್ಲೇ ಸಾಲ್ವ್ ಮಾಡಿಟ್ಟಿದ್ದೇನೆ ನಾನು. P1 V1 is equal to P2 V2. ಈ ಫಾರ್ಮುಲಾನ ಹಾಕೊಳ್ಬೇಕಾಗುತ್ತೆ. ಫಾಯ್ಸ್ ಲಾ ಫಾರ್ಮುಲಾನ ಹಾಕೊಳ್ತೀನಿ, ಪ್ರೆಷರ್ ಮತ್ತೆ ವಾಲ್ಯೂಮ್ ಹೇಗೆ ಡಿಪೆಂಡ್ ಆಗಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ. ಮತ್ತೆ ಅಟ್ ಸರ್ಫೇಸ್ ಆಫ್ ವಾಟರ್ ಏನಾಗುತ್ತೆ, ಗೇಜ್ ಪ್ರೆಷರ್ ಇಷ್ಟು ತಗೊಳ್ತೀನಿ ನಾನು, ಏನು P0 ಪ್ಲಸ್ ರೋ ಜಿ ಹೆಚ್ ಇದೆ. ಓಕೆ, ಸಾರಿ, ದಿಸ್ ಇಸ್ ದಟ್ ಸರ್ ಡೆಪ್ತ್. ಡೆಪ್ತ್ ಅಲ್ಲಿ ಇದು ಸರ್ಫೇಸ್ ನಲ್ಲಿ. ಸೊ ಡೆಪ್ತ್ ಅಲ್ಲಿ P0 ಪ್ಲಸ್ ರೋ ಜಿ ಹೆಚ್ ಇರುತ್ತೆ, ಅಂದ್ರೆ ಅಟ್ಮಾಸ್ಫಿರಿಕ್ ಪ್ರೆಷರ್ ಪ್ಲಸ್ ಲಿಕ್ವಿಡ್ ಪ್ರೆಷರ್ ಅಷ್ಟಿದೆ P1. ಮತ್ತೆ ವಾಲ್ಯೂಮ್ ಎಷ್ಟಾಗಿದೆ, ರೇಡಿಯಸ್ ಆರ್ ಇದೆ, 4/3 πr3. ಅಟ್ ದಿ ಸರ್ಫೇಸ್ ಏನಾಗುತ್ತೆ, ಕೇವಲ ಅಟ್ಮಾಸ್ಫಿರಿಕ್ ಪ್ರೆಷರ್ ಮಾತ್ರ ಇರುತ್ತೆ, ದಟ್ ಇಸ್ P0, ಅಂಡ್ ವಾಲ್ಯೂಮ್ ಇಸ್ 4/3 π2r3, ಯಾಕೆಂದ್ರೆ ರೇಡಿಯಸ್ ಡಬಲ್ ಆಯ್ತು. ಸೊ ಇಲ್ಲಿ ಹೆಚ್ ಡೆಪ್ತ್ ಆಫ್ ದಿ ಲೇಕ್ ಅಂತ ಇಲ್ಲಿ ತಗೊಂಡಿದ್ದೇನೆ, ಸ್ಮಾಲ್ ಹೆಚ್ ಅನ್ನು. ಸೊ ಇದನ್ನ ವರ್ಕೌಟ್ ಮಾಡಿದ್ರೆ ನೀವು ಇಲ್ಲಿ, ಸೊ ವಿ ಕ್ಯಾನ್ ಸೇ ರೋ ಜಿ ಹೆಚ್ ಇಸ್ ಈಕ್ವಲ್ ಟು 7P0 ಅಂತ ಹೇಳ್ತೀವಿ. ಏನಕ್ಕೆ ಅಂದ್ರೆ 4/3 πr3, 4/3 πr3 ಓಡೋಗುತ್ತೆ, 2 ಕ್ಯೂಬ್ ಅಂದ್ರೆ 8 P0 ಆಗುತ್ತೆ. ಅಲ್ಲಿ 8 P0 ಮೈನಸ್ P0 ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 8 P0 ಮೈನಸ್ P0 ಅಂದ್ರೆ 7 P0 ಆಗುತ್ತೆ. 7 P0 ಆಗುತ್ತೆ. ಸೊ ಅಲ್ಲಿಗೆ ಹೆಚ್ ಇಸ್ ಈಕ್ವಲ್ ಟು 7 ಇಂಟು ರೋ ಜಿ ಹೆಚ್ ಬೈ ರೋ ಜಿ ಅಂತ ಹಾಕೊಂಡ್ರಲ್ಲಿ 7H ಇಸ್ ದಿ ಕರೆಕ್ಟ್ ಆನ್ಸರ್. ಅಥವಾ ಪ್ರೆಷರ್ ಅಂತ ಕೇಳಿದ್ರೆ 7P ಅಂತ ಬರೆದ್ರು ಆಯ್ತು. ಎರಡು ಒಂದೇ ತರ ಕ್ವಶನ್ ಕೇಳ್ತಾರೆ, ಸಿಮಿಲರ್ ಕೈಂಡ್ ಆಫ್ ಕ್ವಶನ್ ದೇ ಆಸ್ಕ್ಡ್ actually. Then next question number 9. A balloon has volume of 1000 meter cube. It is filled with hydrogen whose density is 0.09 gram per liter. If the density of air is 1.29 gram per liter, it can lift a total weight of. ಈಗ ಹಾಟ್ ಏರ್ ಬಲೂನ್ ಕೇಳಿರ್ತೀರಿ, ನೀವು ನೋಡಿರ್ತೀರಿ, ಕೆಲವು ಸಿನಿಮಾಗಳೆಲ್ಲ ತೋರಿಸಿರ್ತಾರೆ ನೋಡಿ. ಈ ತರ ಹಾಟ್ ಏರ್ ಬಲೂನ್ ಇದೆ, ಅದನ್ನಕ್ಕೆ ಒಂದು ಬ್ಯಾಸ್ಕೆಟ್ ಅನ್ನು ಅಟ್ಯಾಚ್ ಮಾಡಿರ್ತಾರೆ. ಇದರಲ್ಲಿ ಥಿಂಗ್ಸ್ ಅನ್ನ ಅಥವಾ ನಾವೆಲ್ಲ ಟ್ರಾವೆಲ್ ಮಾಡಬಹುದು. ಓಕೆ, ಈ ತರ ಇದೆ. ಇದರಲ್ಲಿ ಎಷ್ಟು ಮಾಸ್ ಕ್ಯಾರಿ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಇಟ್ ಕ್ಯಾನ್ ಲಿಫ್ಟ್ ಎ ಟೋಟಲ್ ವೆಯ್ಟ್ ಅಂತ ಕೇಳಿದ್ದಾರೆ, ಬಟ್ ಆಕ್ಚುಲಿ ಅವ್ರು ಕೊಟ್ಟಿರೋದು ಕೆಜಿ, ಅಂದ್ರೆ ಮಾಸ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಇಲ್ಲಿ. ಓಕೆ, ಇದರ ವಾಲ್ಯೂಮ್ ಅನ್ನು ಕೊಟ್ಟಿದ್ದಾರೆ, ವಾಲ್ಯೂಮ್ ಆಫ್ ದಿ ಬಲೂನ್ ಕೊಟ್ಟಿದ್ದಾರೆ. ಇದ್ರ ಮೇಲೆ ಈಗ ನಾನು ಫ್ರೀ ಬಾಡಿ ಡಯಾಗ್ರಾಮ್ ಹಾಕ್ತೀನಿ ಅಂದ್ರೆ ನೋಡಿ, ಇದು ನೆಟ್ ಡೌನ್ವರ್ಡ್ ಫೋರ್ಸ್ ಏನೇನಿರುತ್ತೆ ಇಲ್ಲಿ, ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅಂದ್ರೆ ಈ ಬ್ಯಾಸ್ಕೆಟ್ ವೆಯ್ಟ್ ಅಲ್ಲಿರೋ ಕಂಟೆಂಟ್ ಇದೆಲ್ಲ mg ಪ್ಲಸ್ ವೆಯ್ಟ್ ಆಫ್ ದಿ ಬಲೂನ್ ಅಲ್ವಾ. ಸೊ ವೆಯ್ಟ್ ಆಫ್ ದಿ ಬಲೂನ್ ಅಂದ್ರೆ ನೋಡಿ ವಿ ರೋ ಜಿ ಅಂತ ಬರಿತೀನಿ. ಎಂ ಇಂಟು ಜಿನೇ ಅಲ್ಲಿ ಕೂಡ ಬರೀತಾರ, ಅದು ನಾನು ಮಾಸ್ ಅನ್ನ ವಿ ಇಂಟು ರೋ ಅಂತ ಹಾಕೊಂಡಿದ್ದೀನಿ. ವಾಲ್ಯೂಮ್ ಈಸ್ ವಾಲ್ಯೂಮ್ ಆಫ್ ದಿ ಬಲೂನ್ ಆಗುತ್ತೆ. ರೋ ಅಂದ್ರೆ ಆ ಬಲೂನ್ ಅಲ್ಲಿ ಯಾವ ಗ್ಯಾಸ್ ಇದೆ, ಹೈಡ್ರೋಜನ್ ಗ್ಯಾಸ್ ಇದೆ. ಸೊ ರೋ ಹೆಚ್ ಅಂತ ಹಾಕೊಳ್ತೀನಿ. ಅಂಡ್ ದಿಸ್ ಇಸ್ ಬ್ಯಾಲೆನ್ಸ್ಡ್ ಬೈ ಬಯಾಂಟ್ ಫೋರ್ಸ್ ಎಫ್ ಬಿ. ಸೊ ನೆಟ್ ಡೌನ್ವರ್ಡ್ ಫೋರ್ಸ್ ಮಸ್ಟ್ ಬಿ ಈಕ್ವಲ್ ಟು ಬಯಾಂಟ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಬಯಾಂಟ್ ಫೋರ್ಸ್ ಅಂದ್ರೆ ಏನು, ಅಗೇನ್ ವಿ ರೋ ಜಿ ಓನ್ಲಿ, that is upthrust experienced due to the air or atmosphere. So idರಲ್ಲಿ ಕೂಡ ಅಷ್ಟೇ, what is the volume of the air displaced due to this balloon, that is volume of the balloon only, so VB only. And ರೋ ಡೆನ್ಸಿಟಿ ಯಾವ್ದು ಹಾಕೊಳ್ಬೇಕು ನಾನು, ಡೆನ್ಸಿಟಿ ಆಫ್ ಏರ್ ರೋ ಎ ಅಂತ ಹಾಕೊಳ್ತೀನಿ, ಜಿನೇ ಇರುತ್ತೆ ಸರ್. ಅಂದ್ರೆ ಅಲ್ಲಿಗೆ ವಿ ಬಿ ರೋ ಎ ಇಂಟು ಜಿ ಇದೆರಡು ಈಕ್ವೇಟ್ ಮಾಡ್ಕೊಂಡೆ. ನೆಟ್ ಡೌನ್ವರ್ಡ್ ಫೋರ್ಸ್ ಇಸ್ ಈಕ್ವಲ್ ಟು ಅಪ್ಥ್ರಸ್ಟ್ ಅಂತ ಹಾಕೊಂಡು, ಇಲ್ಲಿ ಜಿ ಕಾಮನ್ ಇದೆ, ಮೂರು ಟರ್ಮ್ ಅಲ್ಲಿ ಜಿ ಕ್ಯಾನ್ಸಲ್ ಮಾಡ್ತೇನೆ ನಾನಿಲ್ಲಿ, ನನಗೆ ಬೇಕಾದ್ರೆ ಎಂ ಅಷ್ಟೇ. ಸೊ ಎಂ ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ವಿ ಬಿ ಕಾಮನ್ ಇದೆ ಅಲ್ವಾ, ವಾಲ್ಯೂಮ್ ಆಫ್ ದಿ ಬಲೂನು, ಅದನ್ನ ಕಾಮನ್ ತೆಗೆದ್ರೆ ನೋಡಿ ರೋ ಎ ಮೈನಸ್ ರೋ ಹೆಚ್ ಆಗುತ್ತೆ. ಅಂದ್ರೆ ಡೆನ್ಸಿಟಿ ಆಫ್ ಏರ್ ಮೈನಸ್ ಡೆನ್ಸಿಟಿ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ವಿ ಬಿ ಎಷ್ಟಿದೆ, ವಾಲ್ಯೂಮ್ ಆಫ್ ದಿ ಬಲೂನ್ 1000 ಮೀಟರ್ ಕ್ಯೂಬ್. ಸೊ ವಿ ಬಿ ನ 10⁻³ ಅಂತ ಬರ್ಕೊಳ್ತೀನಿ ಇಂಟು ಡೆನ್ಸಿಟಿ ಆಫ್ ಏರ್. ನಿಮಗಿಲ್ಲಿ ಲೈಟ್ ಆಗಿ ಕನ್ಫ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅವರು. SI ಸಿಸ್ಟಮ್ ಅಲ್ಲಿ ಕೊಟ್ಟಿಲ್ಲ, CGS ಮತ್ತೆ ಲೀಟರ್ ಕೊಟ್ಟಿದ್ದಾರೆ. ಗ್ರಾಮ್ ಪರ್ ಲೀಟರ್ ಅಂತ ಕೊಟ್ಟಿದ್ದಾರೆ ಎರಡನ್ನು.
ಸೊ ಗ್ರಾಮ್ ಪರ್ ಲೀಟರ್ನ ನೀವು kg per meter ಕ್ಯೂಬ್ ಕನ್ವರ್ಟ್ ಮಾಡಿದ್ರು ಕೂಡ ಸೇಮ್ ವ್ಯಾಲ್ಯೂ ಬರುತ್ತೆ ನಿಮಗೆ. ಯಾಕೆಂದ್ರೆ ಅವರು ಗ್ರಾಮ್ ಪರ್ cc ಅಂತ ಕೊಟ್ಟಿದ್ರೆ ನೀವು ಕನ್ವರ್ಟ್ ಮಾಡಿದ್ರೆ ಅವಾಗ ಇಂಟು 10⁻³ ಅಂತ ಹಾಕೊಳ್ಬೇಕಾಗಿತ್ತು. ಬಟ್ ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಸೊ ಪರ್ ಲೀಟರ್ ಅಂದ್ರೆ 1000 cc. ಸೊ 10⁻³ ಸೊ 10⁻³ kg ಗ್ರಾಮ್ ಇರೋದು. ಓಕೆ, ಬೈ ಲೀಟರ್ ಅಂದ್ರೆ ಎಷ್ಟಾಗುತ್ತೆ 1000 ಇಂಟು cc ಅಂದ್ರೆ 10⁻⁶ ಆಯ್ತು. ಅದನ್ನ ಕನ್ವರ್ಟ್ ಮಾಡಿದ್ರು ಕೂಡ ನಿಮಗೆ ಅಷ್ಟೇ ಬರುತ್ತೆ. ಓಕೆ, ಸೊ ಅದರಿಂದ 1.29 ಮೈನಸ್ 0.09. ಸೊ ಅಲ್ಲಿಗೆ 1.2 ಅದು ಡಿಫ್ರೆನ್ಸ್. 1.2 ಇಂಟು 1000 ಅಂದರೆ 1200 ಇಸ್ ದಿ ಕರೆಕ್ಟ್ ಆನ್ಸರ್. ಅದನ್ನೇನು ಲಾಸ್ಟ್ ಸ್ಟೆಪ್ ಏನು ಕೂತ್ಕೊಂಡು ಬರೆಯೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ನಿಮಗೆ ಆಲ್ರೆಡಿ ನಾವು ಹೇಳಿದ್ದೇವೆ, ಪ್ರತಿಯೊಂದು ಸ್ಟೆಪ್ಸ್ಗೂ ನಿಮಗೇನಿಲ್ಲ ಮಾರ್ಕ್ಸ್ ಇರೋದಿಲ್ಲ. ನಿಮಗೆ ಒಂದು 3-4 ಸ್ಟೆಪ್ ಮಾಡ್ತಿದ್ದಾಗೇನೆ ನೀವು 4 ಆಪ್ಷನ್ ನೋಡ್ತಾ ಇರಬೇಕು. ಅದ್ರಲ್ಲಿ ಯಾವುದಕ್ಕೆ ನಿಯರೆಸ್ಟ್ ಇರುತ್ತೆ ಅದಕ್ಕೆ ನೀವು ಡೈರೆಕ್ಟ್ ಆಗಿ ಟಿಕ್ ಮಾರ್ಕ್ ಆಗ್ತಾ ಇರಬೇಕಾಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಕ್ವಶನ್ ನಂಬರ್ 10. A vertical U-tube of uniform inner cross section contains mercury in both sides of its arms. So ಇಲ್ಲಿ ನಿಮಗೆ ಇದು mercury. A glycerin of density 1.3 gram per centimeter cube, a column of length 10 centimeters introduced into one of its arms. ನೋಡಿ ಲೆಫ್ಟ್ ಆರ್ಮ್ ನಲ್ಲಿ ಅಥವಾ ಎ ಆರ್ಮ್ ನಲ್ಲಿ ಗ್ಲಿಸರಿನ್ ಅನ್ನು ಹಾಕಿದ್ದೇವೆ. ಆಯಿಲ್ ಆಫ್ ಡೆನ್ಸಿಟಿ 0.8 gram per centimeter cube is poured into the other arm until the upper surfaces of the oil and glycerin are in the same horizontal level. ಅಂದ್ರೆ ಎಲ್ಲರಿಗೂ ಆಯಿಲ್ ಅನ್ನು ಹಾಕಿದ್ದೀನಿ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದೆರಡು ಸೇಮ್ ಸರ್ಫೇಸಿಗೆ ಬರೋವರೆಗೂ ಸೇಮ್ ಲೆವೆಲ್ಗೆ ಬರೋವರೆಗೂ ಆಯಿಲ್ ಅನ್ನು ಫಿಲ್ ಮಾಡಿದ್ವಿ. ಓಕೆ, ಫೈಂಡ್ ದಿ ಲೆಂತ್ ಆಫ್ ದಿ ಆಯಿಲ್ ಕಾಲಮ್. ಹಾಗಿದ್ಮೇಲೆ ಎಷ್ಟು ಹೈಟ್ ಅಥವಾ ಲೆಂತ್ ಇರಬೇಕಾಗತ್ತೆ ಆಯಿಲ್ ಕಾಲಮ್ದು ಹೈಟು. ಓಕೆ, ಇದಕ್ಕೆ ನಾವು PA is equal to PV. ಇದು ಆರ್ಮ್ ಎ, ಆರ್ಮ್ ಬಿ ಅಂತ ತಗೊಂಡ್ರೆ ನಿಮ್ಗೆ ಆಲ್ರೆಡಿ ನಾವು ರೆಗ್ಯುಲರ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತೇವೆ. ಯೂಟ್ಯೂಬ್ ಮ್ಯಾನೋಮೀಟರ್ ನಲ್ಲಿ ಏನು ಪ್ರಿನ್ಸಿಪಲ್ ಅಂತ, ಆ ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ವರ್ಕೌಟ್ ಮಾಡ್ತೇವೆ. ನೋಡಿ ಇದೇ ಡಯಾಗ್ರಾಮ್ ಅನ್ನು ತಗೊಂಡಿದ್ದೀನಿ ನಾನು. ಸೊ 10 ಸೆಂಟಿಮೀಟರ್ ಹೈಟ್ ವರೆಗೂ ನಾವು ಗ್ಲಿಸರಿನ್ ಹಾಕಿದ್ವಿ. H ಹೈಟ್ ವರೆಗೂ ಆಯಿಲ್ ಅನ್ನ ಇದೆ. ಅಲ್ಲಿಗೆ 10 - H ನಮಗೆ ನೋಡಿ ಎ ಅಂತ ಇಲ್ಲಿ ತಗೊಂಡ್ರೆ ಎ ಮತ್ತೆ ಬಿ ಎರಡು ಒಂದೇ ಹಾರಿಜಾಂಟಲ್ ಲೆವೆಲ್ ಅಲ್ಲಿ ಇರೋದ್ರಿಂದ ಎರಡಕ್ಕೂ ಪ್ರೆಷರ್ ಸೇಮ್ ಇರುತ್ತೆ. PA ಮಸ್ಟ್ ಬಿ ಈಕ್ವಲ್ ಟು PB. ಅದು ಇಲ್ಲಿ ಬೇಕಾಗಿರುವಂತ ಕೀ ಫಾರ್ಮುಲಾ. ಓಕೆ, ಸೊ PA ಇಸ್ ಈಕ್ವಲ್ ಟು PB ಅಂತ ತಗೊಂಡ್ರೆ, ಸೊ PA ಅಂದ್ರೆ ಏನು, ಇಲ್ಲಿ ρGH ಇಸ್ ದ ಫಾರ್ಮುಲಾ ವಿ ನೀಡ್ ಟು ಯೂಸ್. ಓಕೆ, ಲಿಕ್ವಿಡ್ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್ ಕಾಲಮ್. ಸೊ ρGH ಅನ್ನ ಹಾಕೊಳ್ತೇನೆ. ರೋ ವ್ಯಾಲ್ಯೂ ತಗೊಳ್ತೀವಿ. ಗ್ಲಿಸರಿನ್ಗೆ 1.3 ಅಂತ ಹೇಳಿದ್ದಾರೆ, ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ಡೇಟಾ. ಜಿಗೆ 10 ಅಂತ ಜಿ ಹಾಗೆ ಬರ್ಕೊಂಡಿದ್ದೇನೆ. ಹೈಟ್ 10 ಸೆಂಟಿಮೀಟರ್ ಅಂತ ಹಾಕೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ಕನ್ವರ್ಷನ್ ನಾನು ಮಾಡ್ಕೊಳ್ತಾ ಇಲ್ಲ, ಏನಕ್ಕೆ ಎಲ್ಲವೂ ಕೂಡ CGS ನಲ್ಲೇ ಇದೆ. ಅಂಡ್ ಫೈನಲ್ ಆನ್ಸರ್ ಆಲ್ಸೋ ವಿಲ್ ಬಿ ಇನ್ CGS ಓನ್ಲಿ. ಸೊ ಇಫ್ ಯು ವರ್ಕ್ ಇಟ್ ಔಟ್ ಲೈಕ್ ದಿಸ್, ρGH is equal to ρGH PA is equal to ಇದಕ್ಕೆ ρGH ಫಾರ್ ಆಯಿಲ್ and 10 minus H into 13.6 into G. This is for mercury. ಇದನ್ನು ಹಾಕೊಂಡು ಕ್ಯಾಲ್ಕುಲೇಷನ್ ಇಫ್ ಯು ವರ್ಕ್ ಇಟ್ ಔಟ್ ಪ್ರಾಪರ್ಲಿ ದೆನ್ ಯು ವಿಲ್ ಗೆಟ್ 9.7 ಸೆಂಟಿಮೀಟರ್. ಸೊ ಈಸಿಯಾಗಿ ನಿಮಗೆ ಆನ್ಸರ್ ಬಂದೋಗುತ್ತೆ. ದಟ್ ಈಸ್ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ದೆನ್ ಕ್ವಶನ್ ನಂಬರ್ 11 ಗೆ ಬರೋಣ. ಎ ಬಾಲ್ whose density is 0.4 into 10⁻³ kg per meter cube falls into water from a height of 9 centimeter. To what depth does the ball sink? ಕ್ವಶನ್ ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಟ್ರಿಕಿ ಆಗಿದೆ ಇದು. ಎ ಬಾಲ್ whose density is 0.4 into 10⁻³ kg per meter cube ಅಂದ್ರೆ 400 ಅಂತ ಹೇಳುತ್ತೆ. ಸೊ ಫಾಲ್ಸ್ ಇಂಟು ವಾಟರ್ ಫ್ರಮ್ ಎ ಹೈಟ್ ಆಫ್ 9 ಸೆಂಟಿಮೀಟರ್. ಇದು ಸರ್ಫೇಸ್ ಆಫ್ ವಾಟರ್ ಇದ್ರೆ ಈ ಹೈಟ್ ಇಂದ 9 ಸೆಂಟಿಮೀಟರ್ ಹೈಟ್ ಇಂದ ಒಂದು ಬಾಲು ನೀರಿಗೆ ಬೀಳ್ತಾ ಇದೆ, ವಾಟರ್ಗೆ. ಓಕೆ, ಟು ವಾಟ್ ಡೆಪ್ತ್ ಡಸ್ ದಿ ಬಾಲ್ ಸಿಂಕ್? ಎಷ್ಟು ಕೆಳಗಡೆ ಹೋಗಿ ಆಮೇಲೆ ಅದಕ್ಕೆ ಅಪ್ಥರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಆಸ್ ಸೂನ್ ಆಸ್ ಇಟ್ ಎಂಟರ್ಸ್ ವಾಟರ್ will it be under acceleration or retardation? So due to that buoyant force it experiences
ರಿಟಾರ್ಡೇಷನ್. ಓಕೆ, ಸೊ ಅದ್ರ ಮೇಲೆ ಅಪ್ಥ್ರಸ್ಟ್ ಆಕ್ಟ್ ಮಾಡೋದ್ರಿಂದ, ಅಪೋಸಿಟ್ ಡೈರೆಕ್ಷನ್ ಫೋರ್ಸ್ ಆಕ್ಟ್ ಮಾಡೋದ್ರಿಂದ ಅದ್ರ ಮೋಷನ್ಗೆ ಅದಕ್ಕೆ ನೆಗೆಟಿವ್ ಆಕ್ಸಲರೇಷನ್ ಆಗುತ್ತೆ. ಆ ಪಾಯಿಂಟ್ ಫಸ್ಟ್ ನೀವು ತಿಳ್ಕೊಳ್ಬೇಕು. ಇನ್ನು ನಮಗೆ ಗೊತ್ತಿದೆ ವೆನ್ ಇಟ್ ರೀಚಸ್ ದ ಸರ್ಫೇಸ್ ಆಫ್ ವಾಟರ್, ಅದಕ್ಕೆ ವೆಲಾಸಿಟಿ ಎಷ್ಟು ರೀಚ್ ಆಗಿರುತ್ತೆ ಅಂದ್ರೆ, ವಿ ನೋ ದಿಸ್ ಫಾರ್ಮುಲಾ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2gh ಅಂತ ಹೇಳ್ತೀವಿ ಫಾರ್ ಎ ಫ್ರೀಲಿ ಫಾಲಿಂಗ್ ಬಾಡಿಗೆ. ಅದರಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಇರೋದ್ರಿಂದ, ಸೊ ವಿ ಇಸ್ ಈಕ್ವಲ್ ಟು ರೂಟ್ ಆಫ್ 2gh ಆಗುತ್ತೆ. h 9 ಸೆಂಟಿಮೀಟರ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಬಿಫೋರ್ ಇಟ್ ಎಂಟರ್ಸ್ ದಿ ವಾಟರ್ ಸರ್ಫೇಸ್, ವೆಲಾಸಿಟಿ ಇಷ್ಟಿರುತ್ತೆ. When ball enters into water, due to upthrust of water, the velocity of ball decreases. ಅಂದ್ರೆ ರಿಟಾರ್ಡ್ ಆಗುತ್ತೆ. ಆ ರಿಟಾರ್ಡೇಷನ್ ಏನು ಹೇಗೆ ಬರುತ್ತೆ? F is equal to ma ಅಲ್ವಾ, A is equal to F by m. F ಅಂದ್ರೆ ಏನು? ಅಪರೆಂಟ್ ವೆಯ್ಟ್. ಅದಕ್ಕೆ ಅಪರೆಂಟ್ ವೆಯ್ಟ್ ಏನಾಗುತ್ತೆ? W ಡ್ಯಾಶ್ ಮೈನಸ್ W ಆಗುತ್ತೆ ಅದು. ಸೊ W ಡ್ಯಾಶ್ ಮೈನಸ್ W ಅಂದ್ರೆ ಬಯಾಂಡ್ ಫೋರ್ಸ್ ಮೈನಸ್ ಇಟ್ಸ್ ಓನ್ ವೆಯ್ಟ್ ಅಂತ ಹೇಳ್ತೀವಿ. ಸೊ ವಿ ರೋ ಜಿ ಮೈನಸ್ ವಿ ಸಿಗ್ಮಾ ಜಿ ಅಂತ ಹೇಳ್ತೀವಿ. ವಿ ರೋ ಅಂದ್ರೆ ಡೆನ್ಸಿಟಿ ಆಫ್ ದಿ ಬಾಲ್ ಇಲ್ಲಿ, ಅಂಡ್ ಸಿಗ್ಮಾ ಅಂದ್ರೆ ಡೆನ್ಸಿಟಿ ಆಫ್ ವಾಟರ್ ಅಂತ ತಗೊಂಡಿದ್ದೀನಿ ನಾನು. ಓಕೆ, ಸೊ ಅಲ್ಲಿ ಜಿ ನ ಕಾಮನ್ ತಗೊಂಡು ವಿ ಇಂಟು ರೋ ಮೈನಸ್ ಸಿಗ್ಮಾ ಇಂಟು ಜಿ ಡಿವೈಡೆಡ್ ಬೈ ಮಾಸ್ ಆಫ್ ದಿ ಬಾಲ್ ಅನ್ನ ರೋ ಇಂಟು ವಿ ಅಂತ ಹಾಕೊಂಡಿದ್ದೀನಿ ನಾನು. ಓಕೆ, ಸೊ ಇಲ್ಲಿ ಹಾಕೊಂಡ್ರೆ ನಮಗೆ ವಿ ವಿ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದು ನಮಗೆ ರೋ ಮೈನಸ್ ಸಿಗ್ಮಾ ಬೈ ರೋ ಇಂಟು ಜಿ. ಸೊ ರೋ ನಮಗೆ ಗೊತ್ತಿದೆ 0.4 kg/m³ ಅಂತ ಕೊಟ್ಟಿದ್ದಾರೆ, ಡೆನ್ಸಿಟಿ ಆಫ್ ದಿ ಬಾಲ್. ಸಿಗ್ಮಾ ಎಕ್ಸ್ಕ್ಯೂಸ್ ಮೀ, ಸೊ ಡೆನ್ಸಿಟಿ ಆಫ್ ವಾಟರ್ ಇಸ್ 1 ಅಂತ ಕೊಟ್ಟಿದ್ದಾರೆ ಅಲ್ಲಿ, ಅಂಡ್ ರೋ ಈಸ್ ಅಗೇನ್ 0.1. ಸೊ ಅಲ್ಲಿಗೆ ನಮಗೆ -3/2 g ಆಗುತ್ತೆ. -3/2 g. ದಿಸ್ ಈಸ್ ಆಕ್ಸಿಲರೇಷನ್, ನೆಗೆಟಿವ್ ಆಕ್ಸಿಲರೇಷನ್ ಬಂತು. ಅದಕ್ಕೆ ಇದನ್ನ ರಿಟಾರ್ಡೇಷನ್ ಅಂತ ಹೇಳೋದು. ಇಫ್ h ಬಿ ದ ಡೆಪ್ತ್ ಅಪ್ ಟು ವಿಚ್ ಬಾಲ್ ಸಿಂಕ್, ಸೊ ಇದರಿಂದ ಇಲ್ಲಿ ಕೆಳಗೆ h ಇಷ್ಟು ಹೋದ್ರೆ, ಇಲ್ಲಿವರೆಗೂ ಹೋದ್ರೆ ಲೆವೆಲ್ಗೆ, ಆಗ ಏನಾಗುತ್ತೆ? ಸೇಮ್ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡಿದ್ದೇನೆ ನಾನು ಇಲ್ಲಿ. ಓಕೆ, ಸೊ ಫೈನಲ್ ವೆಲಾಸಿಟಿ 0 ಆಗುತ್ತೆ. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2gh ನ ಹಾಕೊಂಡಿರೋದು ನಾನು ಇಲ್ಲಿ, ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ. ಫೈನಲ್ ವೆಲಾಸಿಟಿ ಇಲ್ಲಿ 0 ಆಗುತ್ತೆ. ಅದಕ್ಕೆ ಇನಿಷಿಯಲ್ ವೆಲಾಸಿಟಿ ಅಂದ್ರೆ ಇಲ್ಲಿ ಬಿಫೋರ್ ಇಟ್ ಎಂಟರ್ಸ್ ಅಲ್ಲ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ ವಿ, ಅದೇ ಇದು ವೆಲಾಸಿಟಿ. ಸೊ ವಿ ಸ್ಕ್ವೇರ್ಗೆ ಅದನ್ನ ಹಾಕೊಳ್ಬೇಕು, 2g ಇಂಟು 9 ಅಂತ ಹಾಕೊಳ್ಬೇಕಾಗತ್ತೆ ನೋಡಿ, ಇಲ್ಲಿ ಹಾಕೊಂಡಿದ್ದೇನೆ. ಇನ್ನು ನಮಗೆ 2gh, ಸೊ ಇದು ಜಿ ಅಲ್ಲ, ಇದು ಎ ಆಗುತ್ತೆ, ರಿಟಾರ್ಡೇಷನ್ 2as ಆಗುತ್ತೆ. ಸೊ ಆ ಎ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದೀವಿ, -3/2 ಇಂಟು ಜಿ ಅಂತ. ಇದನ್ನ ನೀವು ವರ್ಕೌಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಜಿ ಜಿ ಕ್ಯಾನ್ಸಲ್ ಆಯ್ತು. ಸೊ ಹೆಚ್ ಬಿಕಮ್ಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಇದು 6 ಸೆಂಟಿಮೀಟರ್ ಡೆಪ್ತ್ಗೆ ಬರುತ್ತೆ ಆ ವಾಟರ್ನಲ್ಲಿ. ಓಕೆ, ಸೊ ಇಲ್ಲಿ ರೋ ಮತ್ತೆ ಸಿಗ್ಮಾನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇದು ಬಾಲ್ದು ಡೆನ್ಸಿಟಿ, ಇದು ವಾಟರ್ದು ಡೆನ್ಸಿಟಿ ಆಗುತ್ತೆ, ರೋ ಮತ್ತೆ ಸಿಗ್ಮಾ. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ದೆನ್ ಕ್ವಶನ್ ನಂಬರ್ 12. A lead shot of 1 millimeter diameter falls through a long column of glycerin. The variation of its velocity v with distance covered is represented by. A lead shot of 1 mm diameter falls through a long column of glycerin. ಒಂದು ಲಾಂಗ್ ಕಾಲಮ್ ಆಫ್ ಗ್ಲಿಸರಿನ್ ಅಲ್ಲಿ ಒಂದು ಲೆಡ್ ಶಾಟ್ ಅನ್ನ ಡ್ರಾಪ್ ಮಾಡಿದ್ರೆ, ಇದರಲ್ಲಿ ಗ್ಲಿಸರಿನ್ ಇದೆ, ವಿಸ್ಕಸ್ ಫ್ಲೂಯಿಡ್ ಇದೆ. ಇದು ನಿಮಗೆ ಪ್ರಾಕ್ಟಿಕಲ್ಸ್ ಅಲ್ಲಿ ಇದೆ ಒಂದು ಎಕ್ಸ್ಪೆರಿಮೆಂಟು, ಅಥವಾ ನಿಮಗೆ ಥಿಯೋರಿನಲ್ಲಿ ಆಗಿರುತ್ತೆ ಇದು. ಸೊ ಇದ್ರೇನಾಗುತ್ತೆ, ಸ್ಟಾರ್ಟಿಂಗ್ ನಲ್ಲಿ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಡ್ಯೂ ಟು ಇಟ್ಸ್ ವೆಯ್ಟ್. ಓಕೆ, ಆಮೇಲೆ ಕ್ರಮೇಣ ಆಫ್ಟರ್ ಕವರಿಂಗ್ ಸಮ್ ಡಿಸ್ಟೆನ್ಸ್ ಏನಾಗುತ್ತೆ, ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಬಾಲ್ ಬಿಕಮ್ಸ್ 0. ನೆಟ್ ಡೌನ್ವರ್ಡ್ ಫೋರ್ಸ್ ಬಿಕಮ್ಸ್ ಈಕ್ವಲ್ ಟು ನೆಟ್ ಅಪ್ವರ್ಡ್ ಫೋರ್ಸ್ ಆಗ್ಬಿಡುತ್ತೆ, ಅಂದ್ರೆ ಬಯಾಂಡ್ ಫೋರ್ಸ್. ಓಕೆ, ಸೊ ಬಯಾಂಡ್ ಫೋರ್ಸ್ಗೆ ಅದು ಇದರ ವೆಯ್ಟ್ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಆಗ ಏನಾಗುತ್ತೆ, ಆಕ್ಸಲರೇಷನ್ ಬಿಕಮ್ಸ್ 0. ವೆನೆವರ್ ಆಕ್ಸಲರೇಷನ್ ಬಿಕಮ್ಸ್ 0, then it becomes a constant velocity. It attains a constant velocity. That constant velocity attains this body is nothing but terminal velocity ಅಂತ ಹೇಳ್ತೀವಿ. ಅಂದ್ರೆ ನೋಡಿ, ಆಪ್ಷನ್ ಈ ತರ ಇರಬೇಕು ಗ್ರಾಫ್ ನೋಡಿ. ಆಪ್ಷನ್ ಎ ನಲ್ಲಿ ಏನಿದೆ, ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ತನಕ, ಅದಾದ್ಮೇಲೆ ಇಟ್ ಕಮ್ಸ್ ಸ್ಟಡಿ ವ್ಯಾಲ್ಯೂ. Okay, so option A is correct answer.
ಇದು ಕಾನ್ಸೆಪ್ಟ್ ಗೊತ್ತಿರಿ ನಿಮಗೆ. ಟರ್ಮಿನಲ್ ವೆಲಾಸಿಟಿ ಸ್ಟಾರ್ಟಿಂಗ್ ಅಲ್ಲಿ ಇದಕ್ಕೆ ವೆಲಾಸಿಟಿ ಜಾಸ್ತಿ ಆಗುತ್ತೆ, ಆಮೇಲೆ ಕ್ರಮೇಣ ಕಾನ್ಸ್ಟೆಂಟ್ ವೆಲಾಸಿಟಿ ಹೋಗುತ್ತೆ ಅಂತ ಐಡಿಯಾ ಇದ್ರೆ, ಸೊ ಸ್ಟ್ರೈಟ್ ಅವೇ ಯು ಕ್ಯಾನ್ ಸರ್ಚ್ ದಿಸ್ ಗ್ರಾಫ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ನಂಬರ್ 13. There is a hole of area A at the bottom of cylindrical vessel. Water is filled up to a height h and water flows out in t second. If water is filled to a height 4h, it will flow out in time equal to. It will flow out in time equal to. So, idike what's the time taken to empty a water column ಅಥವಾ ಲಿಕ್ವಿಡ್ ಕಾಲಮ್, ಆ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಇನ್ನೊಮ್ಮೆ ಕ್ವಶನ್ ಅನ್ನು ಓದ್ತೀನಿ. ಫಸ್ಟ್ ನಾವು ಕ್ವಶನ್ ಅನ್ನು ಕರೆಕ್ಟ್ ಅರ್ಥ ಮಾಡ್ಕೊಬೇಕು. ಫಿಸಿಕ್ಸ್ನಲ್ಲಿ ಅಥವಾ ಯಾವುದೇ ಸಬ್ಜೆಕ್ಟ್ ಆಗಲಿ, ಎಸ್ಪೆಷಲಿ ಇನ್ ಫಿಸಿಕ್ಸ್, ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ ಈಸ್ ಹಾಫ್ ಆಫ್ ದಿ ವರ್ಕ್ ಡನ್ ಡ್ಯೂರಿಂಗ್ ಇಟ್ಸ್ ಸೊಲ್ಯೂಷನ್. ಓಕೆ, ಸೊ ದರ್ ಈಸ್ ಎ ಹೋಲ್ ಆಫ್ ಏರಿಯಾ ಎ ಅಟ್ ದಿ ಬಾಟಮ್ ಆಫ್ ಎ ಸಿಲಿಂಡ್ರಿಕಲ್ ವೆಸಲ್. Water is filled up to a height h and water flows out in t second. So water flows out in t second. If water is filled to a height 4h, ಈಗ 4 times height ಜಾಸ್ತಿ ಮಾಡಿಬಿಟ್ರೆ ಅವಾಗ ಎಷ್ಟು ಟೈಮ್ ತಗೊಳುತ್ತೆ ಅಷ್ಟೇ ಅವ್ರ ಕ್ವಶನ್ ಕೇಳೋದು. ಸೊ ಹೈಟ್ ಹೆಚ್ಚಿದ್ದಾಗ ಟಿ ಸೆಕೆಂಡ್ಸ್ ಅಲ್ಲಿ ವಾಟರ್ ಫುಲ್ ಎಂಟಿ ಆದರೆ, ಅದೇ ಹೈಟ್ 4h ಆದಾಗ ಇನ್ನು ಎಷ್ಟು ಟೈಮ್ ತಗೊಳುತ್ತೆ. ಓಕೆ, ದಿಸ್ ಇಸ್ ದ ಫಾರ್ಮುಲಾ. ಟೈಮ್ ರಿಕ್ವೈರ್ಡ್ to empty the tank is given by T is equal to A by A naught into 2H by G. Okay, and ಇಲ್ಲಿ A ಏನು ವೇರಿ ಆಗ್ತಾ ಇಲ್ಲ, ಪ್ಲೇಸ್ ಕೂಡ ವೇರಿ ಆಗ್ತಾ ಇಲ್ಲ, ಇಲ್ಲಿ ಕೇವಲ ವೇರಿ ಆಗ್ತಾ ಇರೋದು ಹೈಟ್ ಆಫ್ ದಿ ಲಿಕ್ವಿಡ್ ಕಾಲಮ್. ಅದರಿಂದ T ಪ್ರಪೋರ್ಷನಲ್ ಟು ರೂಟ್ H ಅಂತ ಹೇಳ್ಬೋದು. ಸೊ T2 by T1 is equal to root of H2 by H1 ಅಂತ ತಗೊಳ್ತೇನೆ. ಸೆಕೆಂಡ್ ಕೇಸಲ್ಲಿ 4 ಟೈಮ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ನಾವು ಹೈಟ್ ಅನ್ನ. ಸೊ ಫಸ್ಟ್ ಕೇಸಲ್ಲಿ ಹೆಚ್ ಇದೆ, ಅದರಿಂದ ನಾನು ಸ್ಕ್ವೇರ್ ರೂಟ್ ಆಫ್ 4h by h ಅಂತ ಬರ್ಕೊಳ್ತೇವೆ. ನೋಡಿ ಇಲ್ಲಿ h ಕ್ಯಾನ್ಸಲ್ ಆಗುತ್ತೆ, ರೂಟ್ ಆಫ್ 4 is 2. ಸೊ ಅಲ್ಲಿಗೆ T2 is equal to 2t is the correct answer. That is option C. Option C is correct. ಇದರಲ್ಲಿ this is the main formula you must remember. A by A naught into root of 2h by g. The next, a cylindrical tank has a hole of 1 centimeter square in its bottom. ಇದು ಕೇವಲ ಜಸ್ಟ್ ಪ್ರೀವಿಯಸ್ ನಾಲೆಡ್ಜ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಸಿಮಿಲರ್ ಕೈಂಡ್ ಆಫ್ ಕ್ವಶನ್ ಅನ್ನ ಕೊಟ್ಟಿದ್ದೇನೆ, and this is how they can change the question. Okay, a cylindrical tank has a hole of 1 centimeter square in its bottom. If the water is allowed to flow into the tank from a tube above it at a rate of 70 centimeter cube per second, then the maximum height up to which water can rise in the tank is. So then the maximum height up to which water can rise in the tank is. So now maximum height ಎಷ್ಟರವರೆಗೂ ವಾಟರ್ ರೈಸ್ ಆಗುತ್ತೆ. ಇಲ್ಲಿ ಏನು ಕೊಟ್ಟಿರೋದು ಕಾನ್ಸೆಪ್ಟು ಇಷ್ಟೇ. ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಅಲ್ಲಿ ನೋಡಿ, ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್, ಇದರಲ್ಲಿ ಮೇಲಿಂದ ಒಂದು ಟ್ಯೂಬ್ ಇಂದ ನಾವು ನೀರನ್ನ ಹಾಕ್ತಾ ಇದ್ದೇವೆ, ಫಿಲ್ ಮಾಡ್ತಾ ಇದ್ದೇವೆ. ಸೊ ಅಟ್ ದಿ ರೇಟ್ ಆಫ್ 70 cc ಪರ್ ಸೆಕೆಂಡ್, 70 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಅಷ್ಟು ವಾಲ್ಯೂಮ್ ಫಿಲ್ ಮಾಡ್ತಾ, ಅಷ್ಟು ವಾಲ್ಯೂಮ್ ಅಲ್ಲಿ ನೀರನ್ನು ಹಾಕ್ತಾ ಇದ್ದೀವಿ ಇದರಲ್ಲಿ. ಅಟ್ ದಿ ಸೇಮ್ ಟೈಮ್ ಎ ಸಿಲಿಂಡ್ರಿಕಲ್ ಟ್ಯಾಂಕ್ ಹ್ಯಾಸ್ ಎ ಹೋಲ್ ಆಫ್ 1 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಹ್ಯಾಸ್ ಎ ಹೋಲ್ ಆಫ್ 1 ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಅಂದ್ರೆ ಇಲ್ಲಿ 1 ಸೆಂಟಿಮೀಟರ್ ಸ್ಕ್ವೇರ್ ಹೋಲ್ ಇದೆ. ಸೊ ಹೀಗಿದ್ದಾಗ ವಾಟ್ಸ್ ದ ಮ್ಯಾಕ್ಸಿಮಮ್ ಹೈಟ್ ಅಪ್ ಟು ವಿಚ್ ವಾಟರ್ ಕ್ಯಾನ್ ರೈಸ್. ಸೊ ಇದು ಯಾವಾಗ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗುತ್ತೆ ಅಂದ್ರೆ, ಮೇಲೆ ಹಾಕ್ತಾ ಇದೀವಲ್ಲ, ಫಿಲ್ ಮಾಡ್ತಾ ಇದೀವಲ್ಲ, ಅದರ ವಾಲ್ಯೂಮು ಮತ್ತೆ ಇದು ಎಂಟಿ ಆಗ್ತಿರೋ ವಾಲ್ಯೂಮ್ ಎರಡು ಈಕ್ವಲ್ ಆದಾಗ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗುತ್ತೆ. ಅದು ಕಾನ್ಸೆಪ್ಟ್ ಇದರಲ್ಲಿ. ಅದರ ಮೇಲೆ ನಾವು ವರ್ಕೌಟ್ ಮಾಡ್ಬೇಕೀಗ. ದ ಹೈಟ್ ಆಫ್ ವಾಟರ್ ಇನ್ ದಿ ಟ್ಯಾಂಕ್ ಬಿಕಮ್ಸ್ ಮ್ಯಾಕ್ಸಿಮಮ್ ವೆನ್ ದ ವಾಲ್ಯೂಮ್ ಆಫ್ ವಾಟರ್ ಫ್ಲೋಯಿಂಗ್ ಇನ್ ಟು ದ ಟ್ಯಾಂಕ್ ಪರ್ ಸೆಕೆಂಡ್ ಬಿಕಮ್ಸ್ ಈಕ್ವಲ್ ಟು ವಾಲ್ಯೂಮ್ ಫ್ಲೋಯಿಂಗ್ ಔಟ್ ಪರ್ ಸೆಕೆಂಡ್. ಸೊ ಈಗ ಅದನ್ನು ಕಂಡುಹಿಡ್ಕೊಳ್ಬೇಕೀಗ. ಈಗ ವಾಲ್ಯೂಮ್ ಆಫ್ ವಾಟರ್ ಫ್ಲೋಯಿಂಗ್ ಔಟ್ ಪರ್ ಸೆಕೆಂಡ್, ಸೊ ಎಷ್ಟು ವಾಲ್ಯೂಮ್ ಆಚೆ ಹೋಗ್ತಾ ಇದೆ? A into V. A is area of cross section of the hole and V is velocity with which water is flowing out, that is 2gh, velocity of F flux. ಆ ಒಂದು ಕಾನ್ಸೆಪ್ಟ್ ನಲ್ಲಿ ನಾನು ಸ್ಕ್ವೇರ್ ರೂಟ್ ಆಫ್ 2gh ಅಂತ ಬರ್ಕೊಂಡಿದ್ದೇನೆ. ದೆನ್ ವಾಲ್ಯೂಮ್ ಆಫ್ ವಾಟರ್ ಫ್ಲೋಯಿಂಗ್ ಇನ್ ಪರ್ ಸೆಕೆಂಡ್, ಅದ್ರ ಒಳಗಡೆ ಎಷ್ಟು ಹೋಗ್ತಾರೆ? ಸೊ ದಟ್ ಈಸ್ 70
ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಸೊ ಈಕ್ವೇಶನ್ 1 ಮತ್ತು 2ನ ಈಕ್ವೇಟ್ ಮಾಡ್ತೀನಿ ನಾನು ಇಲ್ಲಿ. a ಇಂಟು ರೂಟ್ ಆಫ್ 2gh ಇಸ್ ಈಕ್ವಲ್ ಟು 70 ಅಂತ ಮಾಡ್ತೇನೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದನ್ನ ನಾನು ಇಲ್ಲಿ ಸೊ ಎ ಎಷ್ಟು ಕೊಟ್ಟಿದ್ದಾರೆ ಅವರು 1 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಇಲ್ಲಿ 1 ಹಾಕೊಂಡಿದ್ದೇನೆ. ಅಂಡ್ ರೂಟ್ 2gh ಇಸ್ ಈಕ್ವಲ್ ಟು 70. ಅಲ್ಲಿ ಸ್ಕ್ವೇರ್ ಆನ್ ಬೋತ್ ಸೈಡ್ ಸ್ಕ್ವೇರ್ ಮಾಡಿದ್ರೆ ನಮಗೆ h 2gh ಇಸ್ ಈಕ್ವಲ್ ಟು 70 ಇಂಟು 70 ಆಗುತ್ತೆ, ಅಂದ್ರೆ 4900 ಆಯ್ತು. ಸೊ 2 ಇಂಟು ಜಿ. ಓಕೆ, ಇಲ್ಲಿ ಎಲ್ಲ ಸಿ ಜಿ ಎಸ್ ಸಿಸ್ಟಮ್ ಅಲ್ಲಿ ತಗೊಂಡಿರೋದು ನಾನು, ಅದರಿಂದ ಜಿ ವ್ಯಾಲ್ಯೂ ಇನ್ ಸಿ ಜಿ ಎಸ್ ಸಿಸ್ಟಮ್ 980 ಆಗುತ್ತೆ. ಸೊ 2 ಇಂಟು 980 ಅಂತ ಹಾಕೊಳ್ತೇನೆ. ಸೊ h ಇಸ್ ಈಕ್ವಲ್ ಟು 4900 ಬೈ 1960 ಅಂದ್ರೆ 2.5 ಸೆಂಟಿಮೀಟರ್ ಬರುತ್ತೆ ನಿಮಗೆ ಆನ್ಸರ್. ಹೇಗೆ? ವೆರಿ ಸಿಂಪಲ್. 4900 5000 ಮಾಡ್ಕೊಳ್ಳಿ, 1960 2000 ಮಾಡ್ಕೊಂಡ್ರೆ ನೋಡಿ, ಇದು 2000 ಇದು 5000 ಅಂದ್ರೆ 3 ಹೋಗುತ್ತೆ, 5/2 ಅಂದ್ರೆ 2.5. ಸೊ 2.5 ಸೆಂಟಿಮೀಟರ್. ಈ ತರ ನೀವು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸಾಕು, ಅಕ್ಯುರೇಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಏನೂ ಇಲ್ಲ. ಓಕೆ, ದೆನ್ ನೆಕ್ಸ್ಟ್, ಎ ಥ್ರೆಡ್ ಈಸ್ ಟೈಡ್ ಸ್ಲೈಟ್ಲಿ loose a wire frame as in figure, and the frame is dipped into a soap solution and taken out. The frame is completely covered with the film. The frame is completely covered with the film. When the portion A is punctured with a pin, the thread, ಇಲ್ಲಿ ಥ್ರೆಡ್ ಕಾಣಿಸ್ತಾ ಇದೆಯಲ್ಲ ಲೂಸ್ ಆಗಿದೆ ಆ ಸರ್ಕ್ಯುಲರ್ ಫ್ರೇಮ್ ಅಲ್ಲಿ. ಈ ತರ ಸೋಪ್ ಫಿಲಿಮ್ ಎ ಸೈಡ್ ಅಲ್ಲಿ ಇರೋದನ್ನ ನಾವು ಪಂಕ್ಚರ್ ಮಾಡ್ಬಿಟ್ರೆ, ಪ್ರಿಕ್ ಮಾಡ್ಬಿಟ್ರೆ ಅವಾಗ ಏನಾಗುತ್ತೆ? ಬಿಕಮ್ಸ್ ಕಾನ್ಕೇವ್ ಟುವರ್ಡ್ಸ್ ಎ, ಬಿಕಮ್ಸ್ ಕಾನ್ವೆಕ್ಸ್ ಟುವರ್ಡ್ಸ್ ಎ, remains in the initial position, and option D ಕೊಟ್ಟಿದ್ದಾರೆ either A or B depending on size of A with respect to B ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗುತ್ತೆ? ವಿ ನೋ ದಟ್ ಡ್ಯೂ ಟು ಸರ್ಫೇಸ್ ಟೆನ್ಷನ್, ಯಾವುದೇ ಒಂದು ಲಿಕ್ವಿಡ್ ಆಲ್ವೇಸ್ ಟ್ರೈ ಟು ಆಕ್ಯುಪೈ ಲೀಸ್ಟ್ ಸರ್ಫೇಸ್ ಏರಿಯಾ, ಅದು ಅದರ ಪ್ರಾಪರ್ಟಿ. ಅಂದ್ರೆ ಈ ತರ ಇರೋದು ಇದು ಹಿಂಗ್ ಬರುತ್ತೆ, ಇದು ಎ ಆದ್ರೆ ಇಲ್ಲಿ ಬಿ ಪೋರ್ಷನ್ ಹಿಂಗಾಗುತ್ತೆ ನೋಡಿ. ಇನ್ ಆರ್ಡರ್ ಟು ಅಕ್ವೈರ್ ಲೀಸ್ಟ್ ಸರ್ಫೇಸ್ ಏರಿಯಾ ಅಂದ್ರೆ ಅಲ್ಲಿಗೆ ಈ ಶೇಪ್ ಯಾವ ಕಡೆಗಾಯ್ತು? ಬಿಕಮ್ಸ್ ಕಾನ್ಕೇವ್ ಟುವರ್ಡ್ಸ್ ಎ, ಈ ಶೇಪಿಗೆ ಬರುತ್ತೆ. ಅಂದ್ರೆ ಬಿಕಮ್ಸ್ ಕಾನ್ಕೇವ್ ಟುವರ್ಡ್ಸ್ ಎ ಇಸ್ ಕರೆಕ್ಟ್ ಆನ್ಸರ್. The next question number 16 ನೋಡೋಣ. The work done in blowing a soap bubble of 10 centimeter radius is. The work done in blowing a soap bubble of 10 centimeter radius is. So work done. So work done ಫಾರ್ಮುಲಾ ಹಾಕೊಂಡ್ರೆ ಡೈರೆಕ್ಟ್ ಕ್ವಶನ್ ಇದು. ಸೊ ನಿಮಗೆ ರೇಡಿಯಸ್ ಕೊಟ್ಟಿದ್ದಾರೆ ಮತ್ತೆ ಸರ್ಫೇಸ್ ಟೆನ್ಷನ್ ಆಫ್ ದಿ ಸೋಪ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಫಾರ್ಮುಲಾ ಹಾಕೊಂಡ್ರೆ ನಮಗೆ ಸೊ ವರ್ಕ್ ಡನ್ ಫಾರ್ ಎ ಸೋಪ್ ಬಬಲ್, ಅದಕ್ಕೆ ಎರಡು ಕಡೆ ಸರ್ಫೇಸ್ ಇರೋದ್ರಿಂದ, ಇನ್ನರ್ ಮತ್ತೆ ಔಟರ್ ಸರ್ಫೇಸ್ ಎರಡು ಇರೋದ್ರಿಂದ 8 pi r square into t is the formula for work done. Okay, so 8 into 3.14 into r square 10 into 10 power minus 2 square ಮಾಡಿದ್ದೇನೆ into surface tension 3/100 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 10 power 4 ಇಲ್ಲೇ ಡೈರೆಕ್ಟ್ ಬಂದ್ಬಿಡುತ್ತೆ ನೋಡಿ. ಇದನ್ನ ನೀವು ಸ್ಕ್ವೇರ್ ಮಾಡಿದ್ರೆ ಇಲ್ಲಿ 10 into 10 ಮಾಡಿದಾಗ ಸ್ಕ್ವೇರ್ ಮಾಡಿದಾಗ ಇಲ್ಲಿ 100 ಇಲ್ಲಿ 100 ಹೊರಟೋಗುತ್ತೆ. ಸೊ ಅಲ್ಲಿಗೆ ನೋಡಿ 3 9 9 72 ಅಂದ್ರೆ ಅರೌಂಡ್ 75. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 75 ರೇಂಜ್ ಇರೋದು ಆಪ್ಷನ್ ಬಿ ಮತ್ತೆ ಡಿ ಅಷ್ಟೇ, ಅಲ್ಲೇ ಡೈರೆಕ್ಟ್ ಆಗಿ ಬಂದೋಗ್ಬಿಡುತ್ತೆ ನಿಮಗೆ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತ. ಸೊ ಪೂರ್ತಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೂ ಇಲ್ಲ ಇದರಲ್ಲಿ. ಓಕೆ, ದ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೊ ಕ್ವಶನ್ ನಂಬರ್ 17. An incompressible liquid flows through a horizontal tube as shown in figure. Then the velocity of the liquid is, or velocity of the fluid is. It is similar to your, we can compare it with your, what I can say, KCL, Kirchhoff's current rule. ಎಷ್ಟು ಎಂಟ್ರಿ ಆಗುತ್ತೆ ಅಷ್ಟೇ ಆಚೆ ಹೋಗ್ಬೇಕು ಜಂಕ್ಷನ್ ಇಂದ ಅಂತ ಹೇಳ್ತೀವಲ್ಲ, ಆ ಸಿಮಿಲಾರಿಟಿನಲ್ಲೂ ಬೇಕಾದ್ರೆ ವರ್ಕೌಟ್ ಮಾಡಬಹುದು. ಬಟ್ ಆಕ್ಚುಯಲ್ ಏನಂದ್ರೆ ಎ ವಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಈ ಫಾರ್ಮುಲಾ ಹಾಕೊಳ್ಬೇಕು ನಾನು. ಓಕೆ, ಸೊ ಎ ವಿ ಇಸ್ ಈಕ್ವಲ್ ಟು ಈಕ್ವೇಶನ್ ಆಫ್ ಕಂಟಿನ್ಯೂಟಿ. ನೋಡಿ ಇಲ್ಲಿ ಎಷ್ಟರಲ್ಲಿ ಎಂಟ್ರಿ ಆಗ್ತದೆ? ಎ ಇಂಟು 3. ಸೊ 3a ಇದೆ. ಸೊ ಇದೆರಡರಿಂದಲೂ ಆಡ್ ಮಾಡಿದ್ರು ಕೂಡ 3a ಬರ್ಬೇಕು ನನಗೆ, 3a ಬರ್ಬೇಕು. ನೋಡಿ ಇಲ್ಲಿ ನನಗೆ ಎಷ್ಟು ಬಂತು? 1.5 ಇಂಟು ಎ ಬಂತು. ಇಲ್ಲಿ 1.5a ಇದೆ. ಇಲ್ಲಿ ವಿ ಎಷ್ಟಾಗಬೇಕು? ಅಲ್ಲಿಗೆ 1 ಇರಬೇಕು. ಸೊ ವಿ 1 ಆದ್ರೆ ಮಾತ್ರ ಇದು 1.5 ಇಂಟು ಎನೇ ಬರುತ್ತೆ. ಅವಾಗ 1.5a ಪ್ಲಸ್ 1.5a ಟೋಟಲ್ 3a ಆಗುತ್ತೆ.
ಅರ್ಥ ಆಗ್ತದೆಯಾ? ಸೊ 3a must be equal to 1.5a plus 1.5a ನೇ ಆಗಬೇಕು. ಸೊ ಆದ್ದರಿಂದ ಇಲ್ಲಿ ಆಲ್ರೆಡಿ 1.5a ಇರೋದ್ರಿಂದ v must be equal to 1 ಆಗಿರಬೇಕು. ಸೊ ಅಲ್ಲಿಗೆ ಆಪ್ಷನ್ ಸಿ is correct. 1 meter per second is the correct answer. Hope all of you are following. The next question, number 18. What is the shape when a non-wetting liquid is placed in a capillary tube? Non-wetting, it does not wet ಅಂತ ಹೇಳ್ತೀವಲ್ಲ, it is based on angle of contact. Angle of contact ಅಂತ ಹೇಳ್ತೀವಿ ಇಲ್ಲಿ. ಸೊ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಬ್ಟ್ಯೂಸ್ ಆಗಿದ್ರೆ ಮೋರ್ ದನ್ 90 ಡಿಗ್ರಿ ಇದ್ರೆ ಆಗ ಇದು ವೆಟ್ ಆಗೋದಿಲ್ಲ. ಸೊ ಅಂದ್ರೆ ಅಲ್ಲಿಗೆ ಯಾವುದು ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಬ್ಟ್ಯೂಸ್ ಆಗಿರುತ್ತೆ ಅವಾಗ ಕಾನ್ವೆಕ್ಸ್ ಅಪ್ವಾರ್ಡ್ ಇರುತ್ತೆ. ಓಕೆ, ಸೊ ಅಂದ್ರೆ ನಿಮಗೆ ಕ್ಯಾಪಿಲರಿ ಟ್ಯೂಬ್ ನಲ್ಲಿ ಈ ಶೇಪ್ ಅಲ್ಲಿ ಬಂದಿರುತ್ತೆ ಫಾರ್ ಮರ್ಕ್ಯೂರಿ ಅಂಡ್ ಗ್ಲಾಸ್. ಅದೇ ವಾಟರ್ ಅಂಡ್ ಗ್ಲಾಸ್ ಆಗಿದ್ರೆ ಈ ಶೇಪ್ ಬರುತ್ತೆ, ಕಾನ್ಕೇವ್ ಅಪ್ವಾರ್ಡ್ ಇರುತ್ತೆ. ಓಕೆ, ಬಟ್ ಆಕ್ಚುಯಲ್ ಆನ್ಸರ್ ಇದಲ್ಲ, ಇಲ್ಲಿ ಇದು ಆಪ್ಷನ್ ಬಿ ಇಸ್ ಕರೆಕ್ಟ್. Then next question, excess pressure of one soap bubble is 4 times more than the other, then the ratio of volume of first bubble to another one is. So excess of pressure, so formula ನಮಗೆ ಗೊತ್ತಿದೆ, delta P is equal to 40 by R ಅಂತ ಹೇಳ್ತೀವಿ. delta P1 by delta P2 is equal to 4 ಆಗುತ್ತೆ ಇಲ್ಲಿ. ಸೊ R1 by R2 ಬೇಕು ನಮಗೆ, ಅಲ್ಲಿಗೆ 1 by 4 ಆಯಿತು. ಸೊ V ಅಂದರೆ 4 by 3 pi R square, ಅದನ್ನು ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಟ್ಸ್ ಅ ಡೈರೆಕ್ಟ್ ಪ್ರಾಬ್ಲಮ್. ದಿಸ್ ಇಸ್ ದ ಕೀ ಫಾರ್ಮುಲಾ. ಸೊ 1 by 64, ಆಪ್ಷನ್ ಎ ಇಸ್ ಕರೆಕ್ಟ್. Then come to the last one. Water rises to a height h in a capillary at the surface of earth. On the surface of the moon, the height of water column in the same capillary will be. ಸೊ ಅಲ್ಲಿ ಏನಾಗುತ್ತೆ, ಆನ್ ದಿ ಮೂನ್ g/6 ಇದೆ, ಆ ಬೇಸಿಸ್ ಮೇಲೆ ನಾವು ಡೈರೆಕ್ಟ್ ಆನ್ಸರ್ ಮಾಡ್ಬೋದು. ಬಟ್ ಹೇಗೆ ಡಿಪೆಂಡ್ ಆಗಿದೆ ಕ್ಯಾಪಿಲರಿ ಹೈಟು? height is given by 2t cos theta by r dg, ಅಂದರೆ ಡೆನ್ಸಿಟಿ ಇಲ್ಲಿ. ಓಕೆ, ಅಂದ್ರೆ ವಿ ಕ್ಯಾನ್ ಸೇ h inversely proportional to g. As gm on the moon it is g/6, ಅದರಿಂದ we can say hm, height on the moon will be 6 times the height on the earth. So option A is correct answer. I hope you all enjoyed my session. So thank you all. Thank you very much.